ನಮ್ಮ ದೇಶದಲ್ಲಿ ಹೆಣ್ಣನ್ನ ದೇವರಿಗೆ ಹೋಲಿಸ್ತೇವೆ, ಆದ್ರೆ ಅದೇ ದೇವರ ಮೇಲೆ ಅತ್ಯಾಚಾರ ನಡೀತದೆ. ಭಾರತದಲ್ಲಿ ದಿನಕ್ಕೆ 90 ರೇಪ್ ಕೇಸಸ್ಗಳು ರಿಪೋರ್ಟ್ ಆಗ್ತದೆ. ಅಂದ್ರೆ ನಿಮಿಷಕ್ಕೆ 1 ರೇಪ್ ಕೇಸಸ್ ಇಲ್ಲಿ ನಡೀತದೆ. ಅಂಡ್ ಅದೆಷ್ಟೋ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗದೆ ಮುಚ್ಚಿ ಹೋದದ್ದು ಕೂಡ ಇದೆ. ಈ ಕೇಸಸ್ಗಳ ಕನ್ವಿಕ್ಷನ್ ರೇಟ್ ಕೇವಲ 26%. ಅಂದ್ರೆ ದೇಶದಲ್ಲಿ 100 ರೇಪ್ ಕೇಸಸ್ ಆದ್ರೆ ಕೇವಲ 26 ಕೇಸಸ್ಗಳಿಗೆ ಜಸ್ಟಿಸ್ ಸಿಗ್ತದೆ. ಅಂಡ್ ದಿಸ್ ಇಸ್ ದ ರಿಯಾಲಿಟಿ ಆಫ್ ಇಂಡಿಯನ್. ಇನ್ನು ನಮ್ಮ ದೇಶದಲ್ಲಿ ರೇಪ್ ನಡೆದ್ರೆ ಅವಳು ಯಾರ ಜೊತೆ ಹೋಗಿದ್ಲು, ಅಷ್ಟು ಲೇಟ್ ಯಾಕೆ ಹೋದ್ಲು, ಯಾವ ಡ್ರೆಸ್ ಹಾಕಿದ್ಲು ಅಂತ ವಿಕ್ಟಿಮ್ ಬ್ಲೇಮಿಂಗ್ ಮಾಡ್ತಾರೆ. ಇನ್ನು ಕೆಲವು ಜನರಿಗೆ ಅಲ್ಲಿ ರೇಪ್ ನಡೆದಿರೋದಕ್ಕಿಂತ ಯಾವ ಧರ್ಮದವರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಇನ್ ಕೇಸ್ ಅದು ಅನ್ಯ ಧರ್ಮದವರಾಗಿದ್ರೆ ದೊಡ್ಡ ಮಟ್ಟದ ದಂಗೆಯನ್ನೇ ಮಾಡ್ತಾರೆ. ಇಲ್ಲಿ ರಿಯಲ್ ಕೇಸ್ಗೆ ಫೈಟ್ ಮಾಡೋರು ತುಂಬಾ ಕಮ್ಮಿ. ನಾವು ಯಾವತ್ತು ರೇಪ್ ಆದ್ಮೇಲೆ ಏನ್ ಮಾಡ್ಬೇಕಂತ ಥಿಂಕ್ ಮಾಡ್ತೇವೆ, ಆದ್ರೆ ನಿಜವಾಗ್ಲೂ ರೇಪ್ ಯಾಕೆ ಆಗ್ತಿದೆ, ಯಾರಿಂದ ಆಗ್ತಿದೆ ಮತ್ತು ಇದಕ್ಕೆ ಸೊಲ್ಯೂಷನ್ ಏನಂತ ನಾವು ಯಾವತ್ತೂ ಥಿಂಕ್ ಮಾಡಲ್ಲ. ಸೊ ಈ ದೇಶದಲ್ಲಿ ರೇಪ್ ಸ್ಟಾಪ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನಾದ್ರು ಐಡಿಯಾಸ್ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಲೆಟ್ಸ್ ಬಿಲ್ಡ್ ದಿಸ್ ನೇಷನ್ ಟುಗೆದರ್.